ವೆರಿ ಬ್ಯೂಟಿಫುಲ್, ವೆರಿ ಗುಡ್. ಎಸ್ಪೆಷಲಿ ನನಗೆ ಕಮಲ ಸಮುದ್ರ ಮಂತ್ರದಲ್ಲಿ ಬಂತು ಗೊತ್ತಿರಲಿಲ್ಲ. ಸಮುದ್ರ ಮಂತ್ರ ಬಂದಿದ್ದೆ ಇವತ್ತು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ತುಂಬ ಸಂತೋಷ. ಭಾಳ ಚೆನ್ನಾಗಿ ಮಾಡಿದ್ದೆ, ತುಂಬ ಚೆನ್ನಾಗಿ ಮಾಡಿದ್ದೆ, ಭಾಳ ಕಮಿಟೆಡ್ ಆಗಿ ಮಾಡಿದ್ದೆ. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ, ತುಂಬ ಖುಷಿ ಆಯಿತು ಚಲನಚಿತ್ರ ನೋಡಿ. ಆ್ಯಕ್ಚುಲಿ ಕಮಲ ಅಂದರೆ ಒಂದು ಪಕ್ಷದ ಚಿಹ್ನೆ ಅಷ್ಟೇ ನಮಗೆ ಗೊತ್ತಿದ್ದು. ಇಷ್ಟೆಲ್ಲ ಉದ್ದ ಅಗಲ ಆಳ ಇದೆ ಅಂತ ಇವತ್ತೇ ಗೊತ್ತಾಗಿದೆ. ತುಂಬ ಈ ಥರ ಯೋಚನೆ ಮಾಡಿ ಇಷ್ಟೆಲ್ಲ ಮಾಹಿತಿ ಕೊಟ್ಟರೆ ತುಂಬ ಧನ್ಯವಾದಗಳು. ಈ ಚಲನಚಿತ್ರ ಎಲ್ಲ ಶಾಲೆಗಳಲ್ಲೂ ತೋರಿಸಿದ್ರೆ ತುಂಬ ಭಾಳ ಚೆನ್ನಾಗಿರುತ್ತೆ. ಈ ಥರದ್ದು ಚಲನಚಿತ್ರ ಇನ್ನೂ ಸಾಕಷ್ಟು ನಿಮ್ಮ ಕಡೆಯಿಂದ ಬರಲಿ. ಇದು ಭಾಗ 1 ಅಂತ ಅಂದ್ಕೊಂಡ್ರೆ ಇನ್ನ ಸಾಕಷ್ಟು ಭಾಗಗಳು ಇನ್ನ ಮುಂದೆ ಬರಲಿ ಅಂತ ನಾನು ಕೇಳ್ತೀನಿ. ಎಲ್ಲರಿಗೂ ಒಳ್ಳೆಯದು. ಒಂದು ಕ್ವಶನ್, ಈ ಕಮಲದಲ್ಲಿ ಏನು ಸ್ಫೂರ್ತಿ ಬಂತು? ವಿದುಷಿ ಅವರು ನಿರ್ಮಾಪಕರು, ಅವರು ಮಾಡಿದಂತಹ ಸಂಶೋಧನೆ ಅನುಸಂಧಾನ 10 ವರ್ಷ ಸತತವಾಗಿ ಯಾಕೆಲ್ಲದರಲ್ಲೂ ಕಮಲ ಅಂತ ಕಾಣ್ತಾ ಇದೆ ಅಂತ ಅನಿಸಿ ಅವರಿಗೆ ಹೋಗದಷ್ಟು ಎಷ್ಟು ಸಿಗ್ತಾ ಇದೆಯಲ್ಲ ಅಂತ ಅನಿಸಿ ಹೊರಟಂಥ ಸಂಶೋಧನೆ ಈ ಒಂದು ಶಿಲಾವಿದವರೆಗೆ ಕರೆಮಂತಿದೆ. ಗ್ರೇಟ್, ಅಮೇಜಿಂಗ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ತುಂಬ ಧನ್ಯವಾದ. ಏನಾಯ್ತು? ತುಂಬ ಸೊಗಸಾಗಿದೆ ಅಂದೆ ಚಿತ್ರ. ಇಷ್ಟ ಐತೆ? ಏನಿಸ್ತು ತುಂಬ ಚೆನ್ನಾಗಿತ್ತು. ಝಾನ್ಸಿ ರಾಣಿ ಲಕ್ಷ್ಮಿ ಬಂದಾಗಂತೂ ಒಂಥರ ರೋಮಾಂಚನ ಆಗೋಯ್ತು. ತುಂಬ ಚೆನ್ನಾಗಿ. ಥ್ಯಾಂಕ್ ಯು. ಇದೆ ಜಾಸ್ತಿ. ಅಮ್ಮ, ಮೂವಿ ಏನನ್ನಿಸ್ತು ನಿಮಗೆ? ತುಂಬಾ ಚೆನ್ನಾಗಿತ್ತು. ಜಾಗ ಮತ್ತೆ ನೋಡ್ಬೇಕಂದ್ರೆ ಮತ್ತೆ ಬಹಳ ವಿಷಯಗಳನ್ನ ನಾವು ಅನೇಕ ವಿಷಯಗಳನ್ನ ತಿಳ್ಕೊಳ್ಬೇಕಾದ ವಿಷಯ ಇದರಲ್ಲಿ ಬಹಳಷ್ಟು ತುಂಬ ಸಂತೋಷ ಆಯಿತು. ಮತ್ತೆ ಮತ್ತೆ ನೋಡಬೇಕು, ಮತ್ತೆ ಎಲ್ಲರೂ ಬಂದು ನೋಡಿ ಅಂತ ಆಶಿಸ್ತೀನಿ. ಅಮ್ಮ ಏನಿಸ್ತು ಅಮ್ಮ? ಪದ್ಮಗಂಧಿ ಅಂತ ಒಂದು ಸಿನಿಮಾ ಬರ್ತಿದೆ ಕೂಡಲೇ ಪದ್ಮಗಂಧಿ ಅಂತ ಒಂದು ಸಿನಿಮಾ ಬರ್ತಿದೆ ಅಂದ ಕೂಡಲೇ ನನಗೆ ಅದ್ರ ಬಗ್ಗೆ ತುಂಬ ಕುತೂಹಲ ಇತ್ತು. ಅಂದರೆ ಈ ಕಾಲದಲ್ಲಿ ಒಂಥರ ಈ ಹೊಡೆದಾಟ ಬಡದಾಟದ ಸಿನಿಮಾಗಳು ತುಂಬ ಪ್ರಚಲಿತದಲ್ಲಿದೆ. ಅಂಥದ್ರ ಮಧ್ಯೆ ಈ ಸಂಸ್ಕೃತದಲ್ಲಿ ಪದ್ಮಗಂಧಿ ಅಂತಂದರೆ ಕಮಲಕ್ಕೆ 36,000 ಹೆಸರುಗಳಿದೆ ಅನ್ನೋದನ್ನು ಕೇಳಿನೇ ರೋಮಾಂಚನ ಆಯಿತು. ಇದನ್ನು ಸಿನಿಮಾದಲ್ಲಿ ಹೇಗೆ ತರ್ತಾರೆ ಅನ್ನೋದ್ರ ಬಗ್ಗೆ ತುಂಬ ಕುತೂಹಲ ಇತ್ತು. ಆ ಕುತೂಹಲ ಇವತ್ತು ತಣೀತು, ಅಥವಾ ಇನ್ನೂ ಜಾಸ್ತಿ ಆಯಿತು, ಹೇಳೋಕ್ಕಾಗಲ್ಲ. ಯಾಕೆಂದರೆ ಇನ್ನೂ ನಮಗೆ ಗೊತ್ತಾಗ್ತಾ ಇರಬೇಕು, ಅಷ್ಟು ಒಂದು ಮಾಹಿತಿಪೂರ್ಣವಾದ ಸಿನಿಮಾ ಇದು. ಬಹುಶಃ ಇದೊಂದು ಸಾಕ್ಷಿ ಚಿತ್ರವಾಗುವಂಥ ಒಂದು ಅಪಾಯ ಇತ್ತು, ಆದರೆ ಇದು ಸಾಕ್ಷಿ ಚಿತ್ರವಾಗದೆ ಎದುರುಗಡೆ ಕೂತ್ಕೊಂಡು ನಾವು ಕೇಳ್ತಾ ಇದ್ದೀವೇನೋ ಅಂತ ಅನಿಸ್ಬಿಟ್ಟು. ಅಂದರೆ ಪ್ರತಿಯೊಂದು ನಮ್ಮ ಸಾಂಸ್ಕೃತಿಕ ಭಂಡಾರವನ್ನು ಸೂರೆ ಮಾಡಿಬಿಟ್ಟಿದೆ ಈ ಸಿನಿಮಾ. ಯಾಕೆಂದರೆ ಇವಾಗ ಅಷ್ಟಾವಧಾನನೇ ಇರಲಿ, ಮತ್ತು ತೊಗಲ್ಬೊಂಬೆ ಆಟ, ಇದೆಲ್ಲನೂ ತೋರಿಸಿದ್ದಾರೆ, ಒಂದೂ ಬಿಟ್ಟಿಲ್ಲ. ಹಾಗಾಗಿ ಇದು ಮನರಂಜನೆ ಜೊತೆಗೆ ಜ್ಞಾನಾರ್ಜನೆ ಕೂಡ ಮಾಡುವಂಥ ಒಂದು ಚಿತ್ರವಾಗಿದೆ. ಅದನ್ನು ಪ್ರತಿಯೊಬ್ಬರು ನೋಡಬೇಕು ಅಂತ ನನಗನ್ಸುತ್ತೆ. ಈ ಥರದ್ದು ನೋಡಿದರೆ ಸ್ವಲ್ಪ ನಮಗೆ ಈ ಮಂದ ಬುದ್ಧಿ ಇರೋರಿಗೆ ಸ್ವಲ್ಪ ಚುರುಕಾದ್ರೂ ಆಗುತ್ತೆ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ, ಮನೆಗೆ ಕೂತ್ಕೊಂಡು OTTಲಿ ಬರಲಿ ಅಂತ ಕಾಯಬೇಡಿ. ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ನೋಡಿ, ಪ್ರೋತ್ಸಾಹಿಸಿ. ಈ ಥರ ಚಿತ್ರ ನಿಮಗೆ ಸಿಗೋದೇ ಅಪರೂಪ, ಅದು ಇಂಥ ರೂಪದಲ್ಲಿ. ಬಾಗ್ಲಕ್ಕಿ ಹೊರಗೆ ಬಂದು ಬಾಗ್ಲಕ್ಕಿ. ಚಿತ್ರದ ಬಗ್ಗೆ ಏನಾದ್ರು ಹೇಳಿ. ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ನಾವು ಮುಂಚೆನೇ ಬರಬೇಕಾಗಿತ್ತು ಅನ್ನಿಸ್ತಾ ಇತ್ತು. ಒಂದು ಬೇರೆ ಕಾರ್ಯಕ್ರಮಗಳಿಂದ ನಾವು ಪ್ರೀಮಿಯರ್ ಶೋಗೂ ಆಗಲಿಲ್ಲ. ನಿನ್ನೆನೂ ಹೌಸ್ಫುಲ್ ಆಗಿತ್ತು. ಹಾಗಾಗಿ ಇವತ್ತು ನಾವು ಮಗನ್ನು ಕರ್ಕೊಂಡು ಬಂದ್ವಿ. ಒಂದು ಹೂವನ್ನು ಆಧಾರಿತವಾಗಿ ಅದರ ಸುತ್ತಲೂ ಇರುವಂತಹ ವಿವಿಧ ಕಥೆಗಳನ್ನು ಮತ್ತು ಅದರ ಪ್ರಯೋಜನಗಳನ್ನು ಒಂದು ಚಿತ್ರೀಕರಣ ಮಾಡಿ ನಮಗೆ ಕನ್ನಡದಲ್ಲಿ ಸಂಸ್ಕೃತದಲ್ಲಿ ಕೂಡ ಕೊಟ್ಟಿದ್ದೀರಾ. ಈ ತಂಡಕ್ಕೆ ನಮ್ಮ ಕಡೆಯಿಂದ ಧನ್ಯವಾದಗಳು. ಅದ್ಭುತವಾಗಿ ಚಿತ್ರಣ ಮಾಡಿದ್ದೀರಾ.
ನನ್ನಿಂದ ಹೇಳಕ್ಕೆ ಇಷ್ಟೇ ಹೇಳಕ್ಕಾಗಲ್ಲ. ನೋಡದೇ ಇರೋರಿಗೆ ಏನು ಹೇಳ್ತಿದ್ದೀರಿ? ನೋಡ್ದಿರೋರು ಖಂಡಿತ ಇದನ್ನ ಬಂದು ನೋಡಬೇಕು. ನಮ್ಮ ಸಂಸ್ಕೃತಿಯಲ್ಲಿ ಕಮಲಕ್ಕಿರುವಂತಹ ಒಂದು ಪ್ರಾಧಾನ್ಯತೆಯನ್ನ ಮತ್ತೆ ಬೇರೆ ವಿಚಾರಗಳನ್ನ ಇಲ್ಲಿ ಹೆಚ್ಚಾಗಿ ಕೊಟ್ಟಿದ್ದಾರೆ. ಭಾರತೀಯರು ಹೆಚ್ಚಾಗಿ ಕರ್ನಾಟಕದವರು ಇದನ್ನ ಖಂಡಿತ ನೋಡಿ. ಕರ್ನಾಟಕದ ಬೇರೆ ಪ್ರದೇಶದಲ್ಲಿರುವ ಭಾರತೀಯರು ಸಂಸ್ಕೃತದ ಒಂದು ಚಿತ್ರೀಕರಣ ಏನಿದೆ ಅದನ್ನ ಆದರೂ ನೋಡಿ. ಸರಳವಾದ ಒಂದು ಸಂಸ್ಕೃತ ಭಾಷೆಯಲ್ಲಿ ಕೂಡ ಇದೆ ಅಂತ ನಾನು ಕೇಳಿದ್ದೇನೆ. ಹಿಂದಿ ಆವೃತ್ತಿಯೂ ಇದೆ. ಹಿಂದಿಯ ಆವೃತ್ತಿಯೂ ಇದೆ ಅಂತ ಕೇಳಿದ್ದೇನೆ. ದಯವಿಟ್ಟು ಟು ದ ಸಂಸ್ಕೃತ ಸ್ಪೀಕರ್ಸ್, ಹಿಂದಿ ಸ್ಪೀಕರ್ಸ್ and across India, please come and watch this movie. कृपया आइए, ये चित्र देखिए. आगत्य इयं चित्रं पश्यन्तु इति प्रार्थयामः. ಇದು ಈ ಚಿತ್ರತಂಡ ನಮಗೆ ತೋರಿಸಿರುವಂತಹ ಒಂದು ರಿಸರ್ಚ್, ಇಷ್ಟು ಇದರ ಹಿಂದೆ ಹೋಗಿರುವಂತಹ ಒಂದು ಮಹಾ ರಿಸರ್ಚ್ ನಮಗೆ ಇದೆ. ಇಷ್ಟೊಂದು ಒಂದು ಹೂವಿನ ಬಗ್ಗೆ ಇಷ್ಟು ವಿಚಾರ ಇದೆ ಅನ್ನೋದನ್ನ ಇಡೀ ಸಮಾಜಕ್ಕೆ ನಮ್ಗೆ ಯಾರಿಗೂ ಗೊತ್ತಿಲ್ಲದೆ ಇರೋಂಥದ್ದು. ಯಾಕಂದ್ರೆ ಇವತ್ತಿನ ಜನಾಂಗ ಬೇರೆ ಯಾವುದೋ ದಿಕ್ಕಿನಲ್ಲಿ ಓಡ್ತಾ ಇದೀವಿ ನಾವೆಲ್ಲರೂ. ಇವತ್ತು ಅದನ್ನ ನಮ್ಮನ್ನ ಕರ್ಕೊಂಬಂದು ನೋಡ್ರಿ, ನಿಮ್ಮ ಸಂಸ್ಕೃತಿ ನೋಡ್ರಿ ಹೇಗಿದೆ ಅಂತ, ಇದನ್ನ ಅಪ್ರಿಷಿಯೇಟ್ ಮಾಡ್ರಿ ಅಂತ ಅನ್ನೋದಕ್ಕೆ ಒಂದು ದೊಡ್ಡ ಒಂದು ಪ್ಲಾಟ್ಫಾರ್ಮ್ ತಂದು ಕೊಟ್ಟು ಇದೊಂದು ಚಲನಚಿತ್ರನಾಗಿ ಮಾಡಿ ಈ ತಂಡ ನಮಗೆ ಹೀಗೆ ಕೊಟ್ಟಿದೆ. ಸೊ ಇದನ್ನ ನಾವು ಋಣಿಗಳಾಗಿರ್ಬೇಕು ಹೇಳ್ಬೇಕು ಅಂತಂದ್ರೆ. ಯಾಕೆಂದ್ರೆ ನಮ್ಗೆ ಎಷ್ಟು ಸಂಸ್ಕೃತಿ ಇರೋಂಥ ಎಷ್ಟು ವಿಚಾರಗಳನ್ನ ಇದರಲ್ಲಿ ತರ್ತಾ ಇದ್ದಾರೆ. ಒಂದು ಕಮಲದ ಮುಖಾಂತರ ನಮ್ದು ಇಡೀ ಸಂಸ್ಕೃತಿನ ಹೇಗೆ ಜೋಡಿಸ್ತಾ ಇದೆ ಇದು ಅಂತ ಹೇಳೋದನ್ನ ಇದು ನಮಗೆ ಇಷ್ಟು ಚೆನ್ನಾಗಿ ತಂದು ಕೊಡ್ತಾ ಇದೆ. ಇದನ್ನ ಇಷ್ಟು ಶ್ರಮಪಟ್ಟು ನೀವೆಲ್ಲ ಮಾಡಿದಿರಿ. ಈ ಚಿತ್ರತಂಡಕ್ಕೂ ಅಷ್ಟೇ ಅನಂತ ಧನ್ಯವಾದಗಳು. ಮಾತಾಡೋ ರೀತಿ